ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತಹು. ಇಂದಿನ ತರಗತಿಯಲ್ಲಿ ನಾವು ಈ ಕೊಟ್ಟಿರುವಂತಹ ವ್ಯಂಜನಾಕ್ಷರಗಳಿಗೆ ಇಳಿಯನ್ನು ಕೊಟ್ಟು ಯಾವ ರೀತಿ ಓದಬಹುದು ಎಂದು ನೋಡೋಣ. ಈ ಇಳಿಯ ಸ್ವರ ಆ. ಈ ಆವನ್ನು 2 ಸೆಕೆಂಡ್ನಲ್ಲಿ ಎಳೆದು ಓದಬೇಕಾಗುತ್ತೆ. ಅಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚಾರಣೆ ಮಾಡಬೇಕಾಗುತ್ತದೆ. ಆ ಇಳಿ ಬಂದ ತಕ್ಷಣ ನಾವು ಆ ಎನ್ನುವ ದೀರ್ಘ ಸ್ವರವನ್ನು ಸ್ಮರಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ಇಲ್ಲಿ ಕ ಇಂದ ಳ ವರೆಗೆ ವ್ಯಂಜನಾಕ್ಷರಗಳಿಗೆ ನಾವು ಯಾವುದೇ ವ್ಯಂಜನ ಬರಲಿ ಅದಕ್ಕೆ ಇಳಿ ಇದ್ದರೆ ಆ ಎನ್ನುವಂತಹ ಸ್ವರವನ್ನು ಸ್ಮರಿಸಿಕೊಳ್ಳಬೇಕು. ಕ ಪ್ಲಸ್ ಇಳಿ ಕಾ, ಕ ಇಳಿ ಕಾ ಆಯಿತು. ನಾವು ಯಾವುದೇ ರೀತಿಯ ಒಂದು ದೋಷ ಮಾಡಬಾರ್ದು. ಯಾವಾಗ ಅಂದರೆ ಈಗ ಕ ಇಳಿ ಕ ಅನ್ನೋದು ಕಾ ಅಂತ ಎಳೆಯೋದು ಬಿಟ್ಟು ಕ ಇಳಿ ಕ ಅಂದರೆ ಅದು ತಪ್ಪಾಗುತ್ತೆ. ಹಾಗಾಗಿ ಕ ಇಳಿ ಕಾ ಲ ಕಾಲ, ಕ ಇಳಿ ಕಾಟ ಕಾಟ, ಕ ಇಳಿ ಕಾಳ. ಈ ಳಗೆ ನಾಲಗೆಯನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಕ ಇಳಿ ಕಾರಣ ಕಾರಣ, ಈ ಣಗೆ ನಾಲಗೆಯನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂದಿನ ವ್ಯಂಜನ ಗ ಪ್ಲಸ್ ಇಳಿ ಗ ಇಳಿ ಗಾ, ಗಾಯ ಗಾನ, ಗಾರೆ ಗಾಣ. ನೆಕ್ಸ್ಟ್ ಚ ಇಳಿ ಚಾಣ ಚಾರ, ಚಾಮರ ಚಾರಣ, ಜಾಣ ಜಾಗ ಜಾಲ, ಜ ಗುಡಿಸು ಜಿ, ಇದು ಗುಡಿಸು, ಜ ಗುಡಿಸು ಜಿ ಜಾಜಿ, ತಾಣ ತಾಪ, ತಾತ ತಾರ, ದಾರ ದಾಸ, ದಾಳ ದಾನ, ನಾಮ ನಾಗ, ನಾಶ ನಾದ, ಪಾಕ ಪಾಠ. ಮಹಾಪ್ರಾಣ, ಹಾಗಾಗಿ ಉಸಿರು ಹೊರಗಡೆ ಬರಬೇಕು. ನಿಮ್ಮ ಬಾಯಿಯ ಮುಂದೆ ನಿಮ್ಮ ಒಂದು ಹಸ್ತವನ್ನು ಇಟ್ಟು ನೀವು ಹೇಳುವಾಗ ಠ ಇದರ ಗಾಳಿ ನಿಮ್ಮ ಒಂದು ಹಸ್ತವನ್ನು ಮುಟ್ಟಬೇಕು. ಅಂದಾಗ ಮಾತ್ರ ಮಹಾಪ್ರಾಣ ಅಕ್ಷರ ಉಚ್ಚಾರಣೆ ಸರಿಯಾಗಿ ಆಗಿದೆ ಅಂತ ಗೊತ್ತಾಗುತ್ತೆ. ಪಾದ ಪಾನ, ಬಾಣ ಬಾ, ತಾ ಕೊಂಬು ತು, ಇದು ಕೊಂಬು, ಇದು ಬಾತು, ಕೊಂಬಿಗೆ ಊ ಸ್ವರ ಬರುತ್ತೆ. ಬಾಲ ಬಾಲಕ. ನೋಡಿ, ಇಲ್ಲಿ ಮಾಗೆ ಇಳಿ ಸಾಮಾನ್ಯವಾಗಿ ತುಂಬ ಜನ ತಪ್ಪು ಮಾಡ್ತಾರೆ. ಈ ರೀತಿ ಮಾ ಬರ್ಕೊಂಡಾದ್ಮೇಲೆ ಇಳಿ ಪಕ್ಕದಲ್ಲಿ ಕೊಡಬೇಕಾಗುತ್ತೆ. ಕೆಲವೊಬ್ಬರು ಮೇಲಿಂದ ಕೊಡ್ತೀರಾ, ಅದು ರಾಂಗ್ ಆಗುತ್ತೆ. ಮಾ ಇಳಿ ಮಾನ, ಮಾದ, ಮಾಲ, ಮಾವ. ಯಾಗೂ ಕೂಡ ಮೇಲಿಂದ ಬಹಳಷ್ಟು ಜನ ಇಳಿ ಕೊಡ್ತೀರಾ, ಆದರೆ ಪಕ್ಕದಿಂದ ಇಳಿಯನ್ನು ಇಳಿಸಬೇಕು. ಯಾರ, ಯಾಮ, ಯಾರು, ಯಾಗ. ರ ಇಳಿ ರಾಗ, ರಾಮ, ರಾಜ, ರಾವಣ. ಲ ಇಳಿ ಲಾಗ, ಲಾಯ, ಲಾಳ. ಈ ಳಗೆ ನಾಲಗೆಯನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಲಾಭ, ಇದು ಮಹಾಪ್ರಾಣ ಅಕ್ಷರ, ಗಾಳಿ ಹೊರಗಡೆ ಬರಬೇಕು. ಮೀನ್ಸ್ ಏರ್ ಹೊರಗಡೆ ಬರಬೇಕು. ವಾಗೆ ಇಳಿ ಮೇಲಿಂದ ಕೊಡಬೇಕಾಗುತ್ತೆ. ವ ಇಳಿ ವಾರ, ವಾತ, ವಾಸ, ವಾದ. ಸ ಇಳಿ ಸಾರ, ಸಾಲ, ಸಾಮ, ಸಾಹಸ. ಹ ಇಳಿ ಹಾರ, ಹಾಗಲ, ಹಾ ಡಾಕೊಂಬು ಡು, ಹಾಡು, ಮಹಾರಾಜ. ಇದು ನನ್ನ ಮಗ ಬರೆದಿರುವಂತಹ ಅಕ್ಷರಗಳು, ಅವನ ಬರವಣಿಗೆಯಾಗಿದೆ. ಧನ್ಯವಾದಗಳು.